शिवानी और आप देख रहे हैं बीजापुर एक्सप्रेस। चलते हैं खबरों की ओर। डॉक्टर बाबा साहेब अंबेडकर ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಜ್ಯೋತಿಬಾ ಫುಲೆ ಅವರಿಗೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿವಾಜಿ ಮಹಾರಾಜರಿಗೆ ಟಿಪ್ಪು ಸುಲ್ತಾನ್ ಅವರಿಗೆ ಜೈ 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 ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್। ಇಂದು ಕಾರ್ಮಿಕರ ದಿನಾಚರಣೆಯ ಮೊದಲನೇದಾಗಿ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಏನು ದೇಶದಲ್ಲಿ ಕಾರ್ಮಿಕರು ಇಲ್ಲದೆ ಹೋಗಿದ್ರ ದೇಶ ಸ್ವಚ್ಛಾಗಿರ್ತಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗುತ್ತೆ। ಹಾಗೇನೆ ಇವತ್ತು ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನ ದೇಶದ ಬಾಯಲ್ಲಿ ಮಾತ್ರ ಹೇಳ್ತಾರ, ಬಟ್ ಅದರ ಸ್ವಚ್ಛ ಭಾರತ ಮಾಡೋರು ಯಾರು ಅವ್ರ ಬಗ್ಗೆ ಅವ್ರಿಗೆ ಪರಿಕಲ್ಪನೆ ಇಲ್ಲ। ಇದು ಏನಾಗಿತ್ತಪ್ಪ ಅಂತಂದ್ರ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟವರು, ದಮನಿತರು, ದಲಿತರು, ಶೋಷಿತರು ಇಂದು ಪೌರ ಕಾರ್ಮಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ। ಅವರನ್ನ ಕಾಯಮಾತಿಗೊಳಿಸುವ ಒಂದು ವಿಚಾರ ಕೂಡ ಅವರಲ್ಲಿ ಇನ್ನುವರೆಗೆ ಬಂದಿಲ್ಲ, ಮುಂದೆ ಬರುವುದಿಲ್ಲ। ಹಾಗಾಗಿ ನಾನು ಇವತ್ತ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ। ಮೇ 1 ಮೈಸೂರು ಜಿಲ್ಲೆಯ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಕೊಟ್ಟಿದ್ರು। ಏನಪ್ಪಾ ಅಂತಂದ್ರ ಕನಿಷ್ಠ ಎಲ್ಲ ಪೌರ ಕಾರ್ಮಿಕರು, ಲೋಡರ್ಸ್, ಕ್ಲೀನರ್ಸ್, ಡ್ರೈವರು, ಪೌರ ಕಾರ್ಮಿಕರನ್ನೆಲ್ಲರನ್ನು ಕಾಯಮಾತಿಗೊಳಿಸಿದಂತ ಭರವಸೆಯನ್ನು ಕೊಟ್ಟಿದ್ರು, ಕೂಡ ಮಾತನ್ನು ಕೊಟ್ಟಿದ್ರು। ಆದ್ರೆ ಇವತ್ತೇನಾಗಿದಪ್ಪ ಅಂತಂದ್ರ ಅದರ ಕೇವಲ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವನ್ನ ಮಾಡಿ ಉಳಿಕಿದೆಲ್ಲ ಎಲ್ಲಾ ಜಿಲ್ಲೆಗಳಿಗೆ ಒಂದು ಘೋರ ಅನ್ಯಾಯವಾಗಿದೆ। ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಸಂತೋಷ್ ಲಾಡ್ ಅವರು ಈ ಕಡೆ ಸ್ವಲ್ಪ ಗಮನ ಹರಿಸಿ ನಮ್ಮ ಪೌರ ಕಾರ್ಮಿಕರದಾರ, ಲೋಡರ್ಸು, ಕ್ಲೀನರ್ಸ್ ಹಾಗೆ ಡ್ರೈವರು ಇವರನ್ನ ನೇರ ಪಾವತಿ ಮುಖಾಂತರ ಆಗ್ಲಿ, ನೇರ ನೇಮಕಾತಿ ಮಾಡೋದ್ರ ಮುಖಾಂತರ ಈ ಅಹಿಂದ ಪರವಾಗಿ ನಾವು ಇದೀವನ್ನೋ ಮಾತನ್ನ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಸಾಬೀತುಪಡಿಸಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ। ಹಾಗೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ರು। ಏನಪ್ಪಾ ಅಂತಂದ್ರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೌರಾಡಳಿತ ಸಚಿವರಾಗಿರ್ತಾರ, ಅವಾಗ ಏನಾಗಿರ್ತಪ್ಪ ಅಂತಂದ್ರ ಅಲ್ಲಿ ಕೋಲಾರ, ಇಲ್ಲೇ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಗೆ ಬಂದಿರ್ತಾರ, KGF ಕೋಲಾರ್ಗೆ ಇಲ್ಲಿ ಬಂದಾಗ ಚಿನ್ನ ತೆಗೆಯುವಂತ ಒಂದು ಗಣಿಗೆ ಬಾಬಾ ಸಾಹೇಬ್ ಭೇಟಿಯನ್ನು ಕೊಡ್ತಾರಲ್ಲಿ। ಆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಮೇಲಿನಿಂದ PA ಹೇಳ್ತಾನೆ, ಸರ್ ಇದ್ರ ಬಗ್ಗೆ ನಾನು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡ್ತೀನಿ, ನೀವು ಬನ್ನಿ ಹೋಗೋಣ ಅಂತ ಹೇಳಿ ಕೇಳ್ತಾನೆ ಬಾಬಾ ಸಾಹೇಬ್ರಿಗೆ। ಆದ್ರೆ ಬಾಬಾ ಸಾಹೇಬ್ ಅದನ್ನ ಒಪ್ಕೊಳ್ಳೋದಿಲ್ಲ। 320 ಆಳ ದೀಪ ಇರುವಂತ ಒಂದು ಕೋರೆಯಲ್ಲಿ ಬಾಬಾ ಸಾಹೇಬ್ ಅವರು ಕೆಳಗಿಳಿದು ಅಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಿ ಅಲ್ಲಿರುವಂತ ಗರ್ಭಿಣಿ ಹೆಣ್ಮಗಳು 9 ಗರ್ಭಿಣಿಗಳ ಅವಳ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿ ಇವತ್ತೇನು ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಏನು ಕೆಲಸಕ್ಕೆ ಹೋಗ್ತಾರ, 6 ತಿಂಗಳ ರಜೆಯನ್ನು ಪಡಿತಾರ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಒಂದು ಕಾರ್ಯ ಅಂತ ಹೇಳಿ ಪ್ರತಿಯೊಂದು ಹೆಣ್ಣು ಮಕ್ಕಳು, ಜಾತಿಯ ಸಂಬಂಧ ಇಲ್ಲ, ಇವತ್ತು ಪ್ರತಿಯೊಂದು ಜಾತಿ ಹೆಣ್ಣು ಮಕ್ಕಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯಬೇಕು ಅಂತ ಒಂದು ದೊಡ್ಡ ವಿಚಾರ ಆಗಿದೆ। ಅದಕ್ಕಾಗಿ ಪೌರ ಕಾರ್ಮಿಕರಿಗೆ 12 ತಾಸು ಕೆಲಸಗಳನ್ನ 8 ಗಂಟೆಗಳ ಕಾಲ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಅವ್ರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಕಾಯ್ದೆಯನ್ನು ಸಂವಿಧಾನದಲ್ಲಿ ರೂಢಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೆಸರು ನೆನೆದ್ರು ನಮಗೆ ತೃಪ್ತಿ ಸಿಗಲಾರಂತ ವಿಚಾರ ಅದ। ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವತ್ತೂ ಪ್ರತಿಯೊಂದು ರಂಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ, ಬುದ್ಧ ಇರ್ತಾನೆ, ಬಸವ ಇರ್ತಾರೆ, ಫುಲೆ ಇವರು ಇರ್ತಾರೆ, ಜ್ಯೋತಿಬಾ ಫುಲೆ ಇರ್ತಾರೆ, ಹಾಗೆ ಛತ್ರಪತಿ ಶಾಹು ಮಹಾರಾಜ್ ಇರ್ತಾರೆ। ಇವರೆಲ್ಲಾ ದಾರ್ಶನಿಕರು ಈ ಶೋಷಿತ ಸಮುದಾಯಗಳನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆಯನ್ನ, ಜೀವನಮಾನ ಕೊಡುಗೆಯನ್ನು ಈ ಕಾರ್ಮಿಕರಿಗಾಗಿ, ದಲಿತರಿಗಾಗಿ, ಶೋಷಿತರಿಗಾಗಿ ತಮ್ಮ ಪ್ರಾಣಗಳನ್ನ ಮುಡುಪಾಗಿಟ್ಟಂತವ್ರು। ಇವರನ್ನ ನೆನೆಯುತ್ತಾ ಮತ್ತೊಮ್ಮೆ ನಾವು ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಶುಭ ಕೋರ್ತಾ ಒಂದೆರಡು ಮಾತು ಮುಗಿಸ್ತೇನೆ। ಜೈ ಭೀಮ್, ಜೈ ಪ್ರಬುದ್ಧ ಭಾರತ। ನಾವು ಸಂಜು ಕಂಬಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗೀಯ ಸಂಚಾಲಕರು, ವಿಜಯಪುರ।